ನೀವು ಎಂದಾದ್ರೂ ಶಾರ್ಕ್ ಮೀನಿನ ಮೊಟ್ಟೆಯನ್ನ ನೋಡಿದೀರಾ? ನೀಲಿ ಬಣ್ಣದ ಮೊಟ್ಟೆಯನ್ನ ಎಂದಾದ್ರೂ ನೋಡಿದೀರಾ? ಅಥವಾ ಯಾವ್ದಾದ್ರೂ ಹಕ್ಕಿಯ ಮೊಟ್ಟೆ ಹಸಿರು ಬಣ್ಣದಲ್ಲಿ ಇರುತ್ತದೆ ಎಂಬುದು ನಿಮ್ಗೆ ಗೊತ್ತಾ? ಪ್ರಪಂಚದಲ್ಲಿ ಮೊಟ್ಟೆ ಇಡುವ ಅನೇಕ ರೀತಿಯ ಜೀವಿಗಳಿವೆ ಮತ್ತು ಎಷ್ಟು ರೀತಿಯ ವಿಚಿತ್ರ ಜೀವಿಗಳಿವೆಯೋ ಅಷ್ಟೇ ವಿಚಿತ್ರವಾದ ಮೊಟ್ಟೆಗಳು ಸಹ ಇವೆ. ಸಾಧಾರಣವಾಗಿ ನಮ್ಗೆ ಬಿಳಿ ಬಣ್ಣದ ಮೊಟ್ಟೆಗಳೇ ನೋಡಲು ಸಿಗುತ್ತೆ, ಆದ್ರೆ ನೀವು ಹಿಂದೆಂದೂ ನೋಡಿರದಂತಹ ಅನೇಕ ರೀತಿಯ ಮೊಟ್ಟೆಗಳಿವೆ. ಅದಕ್ಕೆ ಇಂದು ನಾವು ನಿಮ್ಗಾಗಿ ಈ ವಿಶೇಷ ವಿಡಿಯೋವನ್ನ ತಂದಿದ್ದೀವಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ಖಂಡಿತ ನೋಡಿ. ನಂಬರ್ 10, ಶಾರ್ಕ್ ಮೊಟ್ಟೆಗಳು. ನೀವು ಇದಕ್ಕಿಂತ ಮುಂಚೆ ಎಂದಾದ್ರೂ ಇಂತಹ ವಸ್ತುವನ್ನ ನೋಡಿದ್ದೀರಾ? ಬಹುಶಃ ಯಾರು ನೋಡಿರೋಕಿಲ್ಲ, ಯಾಕಂದ್ರೆ ಇದು ಯಾವುದೇ ಸಾಮಾನ್ಯ ವಸ್ತು ಅಲ್ಲ, ಬದಲಿಗೆ ಶಾರ್ಕ್ ಮೀನಿನ ಮೊಟ್ಟೆಯಾಗಿದೆ. ಈಗ ನೀವು ಶಾರ್ಕ್ ಕೂಡ ಮೊಟ್ಟೆ ಇಡುತ್ತದೆಯೇ ಎಂದು ಯೋಚಿಸ್ತಾ ಇರಬಹುದು. ಶಾರ್ಕ್ ನ 70% ತಳಿಗಳು ನೇರವಾಗಿ ಮರಿಗಳಿಗೆ ಜನ್ಮ ನೀಡಿದ್ರೆ 30% ತಳಿಗಳು ಮೊಟ್ಟೆಯನ್ನು ಇಡುತ್ತೆ. ಮೊಟ್ಟೆಗಳ ಹೊರಮೈ ಭಾಗವು ತುಂಬಾ ಗಟ್ಟಿಯಾಗಿದ್ದು ತಿಳಿ ಹಳದಿ ಬಣ್ಣದಲ್ಲಿರುತ್ತೆ. ಮೊಟ್ಟೆಯ ಒಳಗಡೆ ಮರಿಗಳು ಕದಲುವುದನ್ನು ಸಹ ನೀವು ನೋಡಬಹುದು. ಇವುಗಳ ವಿಶೇಷ ರಚನೆಯಿಂದಾಗಿ ಇವುಗಳನ್ನ ಮರ್ಮೇಡ್ ಸ್ಪರ್ಸ್ ಎಂದು ಕೂಡ ಕರೀತಾರೆ. ಶಾರ್ಕ್ ಮೊಟ್ಟೆ ಇಟ್ಟ ನಂತರ ಅವುಗಳನ್ನ ಬಿಟ್ಟು ಹೊರಟು ಹೋಗುತ್ತೆ ಮತ್ತು 7 ರಿಂದ 12 ತಿಂಗಳ ನಂತರ ಮರಿಯು ಮೊಟ್ಟೆಯಿಂದ ಹೊರಬರುತ್ತೆ. ಆದ್ರೆ ಈ ಪಾಪದ ಮರಿಗೆ ತನ್ನ ತಾಯಿಯ ಪ್ರೀತಿ ಸಿಗೋದಿಲ್ಲ, ತನ್ನ ಆರೈಕೆಯನ್ನ ತಾನೇ ಮಾಡಿಕೊಳ್ಳಬೇಕಾಗುತ್ತೆ. ಇವುಗಳಲ್ಲಿ ಕೆಲವು ಮೊಟ್ಟೆಗಳು ನೀರಿನ ಅಲೆಗಳೊಂದಿಗೆ ಕೊಚ್ಚಿಕೊಂಡು ದಂಡೆಗೆ ಬರುತ್ತೆ. ಇಲ್ಲಿಯವರೆಗೆ ಪತ್ತೆಯಾದ ಅತ್ಯಂತ ದೊಡ್ಡ ಶಾರ್ಕ್ ಮೊಟ್ಟೆಯ ಗಾತ್ರ 14 ಇಂಚು ಎಂದು ಸಂಶೋಧಕರು ಹೇಳ್ತಾರೆ. ನಂಬರ್ 9, ಸೀ ಹಾರ್ಸ್ ಮೊಟ್ಟೆಗಳು. ಸಮುದ್ರದಲ್ಲಿ ವಾಸಿಸುವ ಜೀವಿಗಳ ಬಗ್ಗೆ ನೀವು ಖಂಡಿತವಾಗಿ ಕೇಳಿರ್ತೀರಾ, ಆದ್ರೆ ಅವುಗಳ ಮೊಟ್ಟೆ ಇಡುವ ಪ್ರಕ್ರಿಯೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಹೆಣ್ಣು ಸೀ ಹಾರ್ಸ್ ಒಂದೇ ಬಾರಿಗೆ ಸುಮಾರು 1500 ಮೊಟ್ಟೆಗಳನ್ನ ಇಡುತ್ತೆ ಮತ್ತು ಗಂಡು ಸೀ ಹಾರ್ಸ್ ನ ಹೊಟ್ಟೆಯ ಮುಂಭಾಗದಲ್ಲಿ ಬ್ರೂಡ್ ಪೌಚ್ ಇರುತ್ತೆ. ಹೆಣ್ಣು ಸೀ ಹಾರ್ಸ್ ಮೊಟ್ಟೆ ಇಟ್ಟ ನಂತರ ಗಂಡು ಸೀ ಹಾರ್ಸ್ ಆ ಮೊಟ್ಟೆಗಳನ್ನ ತನ್ನ ಪೌಚ್ ಅಲ್ಲಿ ಇಟ್ಕೊಂಡು 45 ದಿನಗಳ ಕಾಲ ಕಾಪಾಡುತ್ತೆ. ಮೊಟ್ಟೆಗಳು ಸಂಪೂರ್ಣವಾಗಿ ಬೆಳೆದಾಗ ಗಂಡು ಸೀ ಹಾರ್ಸ್ ಅವುಗಳನ್ನ ತನ್ನ ಪೌಚ್ ನಿಂದ ಹೊರಗೆ ತೆಗೆಯುತ್ತೆ. ಪೌಚ್ ನಿಂದ ಮರಿಗಳು ಹೊರಬರುವಾಗ ಆ ದೃಶ್ಯವು ನೋಡಲು ಅದ್ಭುತವಾಗಿರುತ್ತೆ. ಮರಿಗಳು ಹೊರಬಂದ ತಕ್ಷಣವೇ ಸೀ ಹಾರ್ಸ್ ಗಳು ಮತ್ತೆ ಪ್ರಜನನಕ್ಕೆ ಸಿದ್ಧವಾಗುತ್ತೆ. ಈ ಚಾನೆಲ್ ನಲ್ಲಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವನ್ಯ ಜಗತ್ತಿನ ಅಪರೂಪದ ವಿಡಿಯೋಗಳನ್ನ ನೋಡ್ತೀರಿ. ನಂಬರ್ 8, ಕ್ಲೋನ್ ಫಿಶ್ ಮೊಟ್ಟೆಗಳು. ಈ ಮೀನನ್ನ ನೀವು ಫೈಂಡಿಂಗ್ ನೀಮೋ ಅನ್ನುವ ಸಿನಿಮಾದಲ್ಲಿ ನೋಡಿರಬಹುದು. ಇದು ಕಿತ್ತಲೆ ಬಣ್ಣದ ಮೀನಾಗಿದ್ದು ಇದರ ಮೇಲೆ ದಪ್ಪನೆಯ ಬಿಳಿ ಗೆರೆಗಳಿರುತ್ತೆ. ಈ ತಳಿಯ ಮೀನುಗಳಲ್ಲಿ ಅತ್ಯಂತ ಚಿಕ್ಕ ಮೀನಿನ ಗಾತ್ರ 6 ರಿಂದ 7 ಸೆಂಟಿಮೀಟರ್ ವರೆಗೆ ಇರಬಹುದು. ಹಾಗೆಯೇ ಅತ್ಯಂತ ದೊಡ್ಡ ಮೀನಿನ ಗಾತ್ರ 17 ಸೆಂಟಿಮೀಟರ್ ವರೆಗೆ ಇರಬಹುದು. ಈ ಮೀನುಗಳ ಬಗ್ಗೆ ಈ ವಿಶೇಷ ವಿಷಯ ತಿಳಿದ್ರೆ ನಿಮ್ಮ ತಲೆ ಗಿರ್ರೇನುತ್ತೆ. ಇವೆಲ್ಲವೂ ಗಂಡು ಕ್ಲೋನ್ ಫಿಶ್ ಆಗಿಯೇ ಹುಟ್ಟುತ್ತೆ, ಆದ್ರೆ ಅಗತ್ಯವಿದ್ದಾಗ ಇವು ತಮ್ಮನ್ನ ಹೆಣ್ಣು ಕ್ಲೋನ್ ಫಿಶ್ ಆಗಿ ಬದಲಾಯಿಸಿಕೊಳ್ಳಬಲ್ಲವು. ಅದೇನಂದ್ರೆ ಯಾವ್ದಾದ್ರೂ ಗುಂಪಿನ ಹೆಣ್ಣು ಮೀನು ಸತ್ತು ಹೋದಾಗ ಆ ಗುಂಪಿನ ಅತ್ಯಂತ ಪ್ರಬಲವಾದ ಗಂಡು ಮೀನು ತನ್ನನ್ನ ಹೆಣ್ಣು ಮೀನಾಗಿ ಪರಿವರ್ತಿಸಿಕೊಳ್ಳುತ್ತೆ. ಒಂದು ಹೆಣ್ಣು ಕ್ಲೋನ್ ಫಿಶ್ ಒಂದೇ ಬಾರಿಗೆ 100 ರಿಂದ 1000 ಮೊಟ್ಟೆಗಳನ್ನ ಇಡಬಲ್ಲವು ಮತ್ತು ಇವುಗಳ ಮೊಟ್ಟೆಗಳು 3 ರಿಂದ 4 ಮಿಲಿಮೀಟರ್ ಅಷ್ಟು ದೊಡ್ಡದಾಗಿರುತ್ತೆ. ಮೊಟ್ಟೆ ಇಟ್ಟ 8 ರಿಂದ 10 ದಿನಗಳ ಒಳಗಾಗಿಯೇ ಮೊಟ್ಟೆಯಿಂದ ಮರಿಗಳು ಹೊರಬರಲು ಪ್ರಾರಂಭಿಸುತ್ತೆ. ನಂಬರ್ 7, ಸ್ನೇಲ್ ಮೊಟ್ಟೆಗಳು. ನೀವೆಲ್ಲರೂ ಯಾವಾಗ್ಲೂ ಒಂದ್ಸರಿ ಸ್ನೇಲ್ ಅಥವಾ ಶಂಖ ಹುಳವನ್ನ ನೋಡಿರ್ತೀರಿ, ಅದರ ಮರಿಗಳನ್ನ ಸಹ ನೋಡಿರ್ತೀರಿ, ಆದ್ರೆ ಎಂದಾದ್ರೂ ಅದರ ಮೊಟ್ಟೆಗಳನ್ನ ನೋಡಿದ್ದೀರಾ? ಹೆಚ್ಚಿನ ಸ್ನೇಲ್ ತಳಿಗಳಲ್ಲಿ ಗಂಡು ಮತ್ತು ಹೆಣ್ಣು ಎರಡರ ಪ್ರಜನನ ಅಂಗಗಳು ಇರುತ್ತೆ. ಸ್ನೇಲ್ಗೆ 1 ವರ್ಷ ವಯಸ್ಸಾದಾಗ ಅದು ಮೊಟ್ಟೆ ಇಡಲು ಸಿದ್ಧವಾಗುತ್ತೆ. ಸಮುದ್ರದಲ್ಲಿ ವಾಸಿಸುವ ಸ್ನೇಲ್ಗಳು ಯಾವ್ದಾದ್ರೂ ಬಂಡೆಯ ಹಿಂಭಾಗದಲ್ಲಿ ಮೊಟ್ಟೆಯನ್ನು ಇಡುತ್ತೆ, ಆದ್ರೆ ನೆಲದ ಮೇಲೆ ವಾಸಿಸುವ ಸ್ನೇಲ್ಗಳು ತೇವಾಂಶವಿರುವ ಜಾಗದಲ್ಲಿ ಮೊಟ್ಟೆ ಇಡುತ್ತೆ. ಸ್ನೇಲ್ ಒಂದೇ ಬಾರಿಗೆ ಎಷ್ಟು ಮೊಟ್ಟೆಗಳನ್ನ ಇಡುತ್ತದೆ ಎಂಬುದು ಅದರ ತಳಿಯ ಮೇಲೆ ನಿರ್ಧಾರವಾಗಿರುತ್ತೆ. ಕೆಲವು ತಳಿಯ ಸ್ನೇಲ್ಗಳು ಒಂದೇ ಬಾರಿಗೆ ಕೇವಲ 10 ರಿಂದ 12 ಮೊಟ್ಟೆಗಳನ್ನಿಟ್ರೆ, ಇನ್ನು ಕೆಲವು ತಳಿಯ ಸ್ನೇಲ್ಗಳು 600 ವರೆಗೆ ಮೊಟ್ಟೆಗಳನ್ನು ಇಡಬಲ್ಲವು. ಈ ಮೊಟ್ಟೆಗಳ ಗಾತ್ರ 3 ರಿಂದ 6 ಮಿಲಿಮೀಟರ್ ಇರಬಹುದು ಮತ್ತು 2 ರಿಂದ 4 ವಾರಗಳ ಒಳಗೆ ಮೊಟ್ಟೆಯಿಂದ ಮರಿಗಳು ಹೊರಬರಲು ಪ್ರಾರಂಭಿಸುತ್ತೆ. ಇವುಗಳ ಆರೈಕೆಯನ್ನ ಸ್ನೇಲ್ಗಳು 3 ತಿಂಗಳವರೆಗೆ ಮಾಡುತ್ತೆ. ಆ ನಂತರ ಈ ಮರಿಗಳು ತಮ್ಮ ಆರೈಕೆಯನ್ನ ತಾವೇ ಮಾಡಿಕೊಳ್ಳಬೇಕಾಗುತ್ತೆ. ನಂಬರ್ 6, ಸುರಿನಾಮ್ ಟೋಡ್ ಮೊಟ್ಟೆಗಳು. ಕಪ್ಪೆಯ ಈ ತಳಿಯ ಬಗ್ಗೆ ಬಹುಶಃ ನೀವು ಹಿಂದೆಂದೂ ಕೇಳಿರೋಕಿಲ್ಲ. ಸುರಿನಾಮ್ ಟೋಡು ನೋಡಲು ಒಣಗಿದ ಎಲೆಯಂತೆ ಕಾಣಿಸುತ್ತೆ. ಈ ಕಪ್ಪೆಗಳು ಸುಮಾರು 10 ರಿಂದ 13 ಸೆಂಟಿಮೀಟರ್ ಗಳಷ್ಟು ಉದ್ದವಿರಬಹುದು, ಆದ್ರೆ ಇವು ಸಾಮಾನ್ಯ ಕಪ್ಪೆಗಳಂತೆ ದಪ್ಪವಾಗಿರದೆ ಚಪ್ಪಟೆಯಾಗಿರುತ್ತೆ. ಇದರಿಂದಾಗಿ ಇವು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ. ಇವು ನೋಡಲು ಎಷ್ಟು ವಿಚಿತ್ರವಾಗಿವೆಯೋ ಇವುಗಳ ಪ್ರಜನನ ಪ್ರಕ್ರಿಯೆಯು ಅಷ್ಟೇ ವಿಚಿತ್ರವಾಗಿದೆ. ಇದರ ಕಪ್ಪೆಗಳು ತಮ್ಮ ಮೊಟ್ಟೆಗಳನ್ನ ನೀರಿನಲ್ಲಿ ಬಿಟ್ರೆ, ಈ ತಳಿಯ ಕಪ್ಪೆಗಳು ತಮ್ಮ ಮೊಟ್ಟೆಗಳು ಸರಿಯಾಗಿ ಬೆಳೆಯೋವರೆಗೆ ತಮ್ಮ ಬೆನ್ನಿನ ಒಳಗಡೆಯೇ ಇಟ್ಕೊಳ್ಳುತ್ತೆ. ನಿಜವಾಗಿ
ಏನಾಗುತ್ತದೆ ಎಂದರೆ ಒಂದು ಹೆಣ್ಣು ಸುರಿನಾಮ್ ಟೋಡು ಒಂದೇ ಬಾರಿಗೆ 100ರವರೆಗೆ ಮೊಟ್ಟೆಗಳನ್ನು ಇಡುತ್ತೆ. ಮೊಟ್ಟೆ ಇಟ್ಟ ನಂತರ ಗಂಡು ಕಪ್ಪೆಯು ಆ ಮೊಟ್ಟೆಗಳನ್ನ ಹೆಣ್ಣು ಕಪ್ಪೆಯ ಬೆನ್ನಿನ ಮೇಲೆ ಈ ರೀತಿ ಹಂಡಿಸುತ್ತೆ ಮತ್ತು ಕೆಲವೇ ದಿನಗಳಲ್ಲಿ ಹೆಣ್ಣು ಕಪ್ಪೆಯ ಚರ್ಮ ಆ ಮೊಟ್ಟೆಗಳನ್ನು ಮುಚ್ಚಿಕೊಳ್ಳಲು ಪ್ರಾರಂಭಿಸುತ್ತೆ. ನಿಧಾನವಾಗಿ ಮೊಟ್ಟೆಗಳು ಚರ್ಮದ ಒಳಗಡೆ ಹೊರಟು ಹೋಗುತ್ತೆ. ಈ ಮೊಟ್ಟೆಗಳು 3ರಿಂದ 4 ತಿಂಗಳವರೆಗೆ ಹೆಣ್ಣು ಕಪ್ಪೆಯ ಚರ್ಮದ ಒಳಗಡೆ ಇರುತ್ತೆ ಮತ್ತು ಸಂಪೂರ್ಣವಾಗಿ ಬೆಳೆದ ನಂತರ ಚರ್ಮವನ್ನ ಹರಿದುಕೊಂಡು ಹೊರಗೆ ಬರುತ್ತೆ. ಇದರಿಂದ ತಾಯಿಯ ಚರ್ಮ ಸಂಪೂರ್ಣವಾಗಿ ಹಾಳಾಗುತ್ತೆ. ಆದ್ರೆ ಹಾವಿನಂತೆ ಕೆಲವೇ ದಿನಗಳಲ್ಲಿ ಅದಕ್ಕೆ ಹೊಸ ಚರ್ಮ ಬರುತ್ತೆ. ನಂಬರ್ 5 ಸದರನ್ ಕ್ಯಾಸೋವರಿ ಮೊಟ್ಟೆಗಳು. ಆಸ್ಟ್ರೇಲಿಯಾದ ವಿಶೇಷ ತಳಿಗಳಲ್ಲಿ ಒಂದಾದ ಸದರನ್ ಕ್ಯಾಸೋವರಿ ಹಕ್ಕಿಗಳು ಹಾರಲು ಸಾಧ್ಯವಿಲ್ಲ, ಆದ್ರೆ ಇವು ತಮ್ಮ ಕಾಯಕಲ್ಪದಿಂದಾಗಿ ಬಹಳ ಪ್ರಸಿದ್ಧವಾಗಿವೆ. ಕಪ್ಪು ಮತ್ತು ನೀಲಿ ಬಣ್ಣದ ಈ ಹಕ್ಕಿಗಳು ಜಗತ್ತಿನ ಅತ್ಯಂತ ಅಪಾಯಕಾರಿ ಹಕ್ಕಿಗಳಲ್ಲಿ 2ನೇ ಸ್ಥಾನದಲ್ಲಿವೆ. ಆದ್ರೆ ಈ ಹಕ್ಕಿಗಳ ತೂಕ ಮತ್ತು ಸೌಂದರ್ಯವನ್ನ ನೋಡಿ ಮೋಸ ಹೋಗ್ಬೇಡಿ, ಯಾಕಂದ್ರೆ ಇವು ತುಂಬಾನೇ ಕೋಪದ ಸ್ವಭಾವದವು. ಇವುಗಳ ಮೊಟ್ಟೆಗಳ ಬಗ್ಗೆ ಹೇಳೋದಾದ್ರೆ ಹೆಣ್ಣು ಕ್ಯಾಸೋವರಿ ಒಂದೇ ಬಾರಿಗೆ 3ರಿಂದ 6 ಮೊಟ್ಟೆಗಳನ್ನು ಇಡುತ್ತೆ. ಇವುಗಳ ಗಾತ್ರ 13 ಸೆಂಟಿಮೀಟರ್ ವರೆಗೆ ಇರುತ್ತೆ. ಇವು ಉಷ್ಟ್ರಪಕ್ಷಿಯ ಮೊಟ್ಟೆಗಳಿಗಿಂತ ಸ್ವಲ್ಪನೇ ಚಿಕ್ಕದಾಗಿರುತ್ತೆ. ಹಾಗೆ ಇವುಗಳ ತೂಕ ಸುಮಾರು 650 ಗ್ರಾಂ ವರೆಗೆ ಇರುತ್ತೆ. ಮೊಟ್ಟೆಗಳ ಬಣ್ಣ ಹಸಿರು ಆಗಿರುತ್ತೆ. ಇದು ನೋಡಲು ತುಂಬಾನೇ ಆಕರ್ಷಕವಾಗಿರುತ್ತೆ. ಮೊಟ್ಟೆ ಇಟ್ಟ ನಂತರ ಈ ಹಕ್ಕಿ ಇನ್ನೂ ಹೆಚ್ಚಿನ ಆಕ್ರಮಣಕಾರಿಯಾಗುತ್ತೆ. ತನ್ನ ಮೊಟ್ಟೆಗಳನ್ನ ಶಿಕಾರಿಗಳಿಂದ ಕಾಪಾಡಿಕೊಳ್ಳಲು ಅದು ಹೀಗೆ ಬದಲಾಗುತ್ತೆ. ಮೊಟ್ಟೆಯಿಂದ ಮರಿಗಳು ಬಂದ ನಂತರ ಸದರನ್ ಕ್ಯಾಸೋವರಿ ಸುಮಾರು 9 ತಿಂಗಳವರೆಗೆ ತನ್ನ ಮರಿಗಳನ್ನ ನೋಡಿಕೊಳ್ಳುತ್ತೆ ಮತ್ತು 9 ತಿಂಗಳು ಮುಗಿದ ನಂತರ ಮರಿಗಳನ್ನ ಅವುಗಳ ಪಾಡಿಗೆ ಬಿಟ್ಟು ಬಿಡುತ್ತೆ. ನಂಬರ್ 4 ಹಾರ್ನ್ಡ್ ಶಾರ್ಕ್ ಮೊಟ್ಟೆಗಳು. ವಿಡಿಯೋದಲ್ಲಿ ಕಾಣಿಸ್ತಾ ಇರುವ ಈ ವಸ್ತು ಯಾವುದೋ ಶೋ ಪೀಸ್ ಅಲ್ಲ, ಬದಲಿಗೆ ಇದೊಂದು ಶಾರ್ಕ್ ಮೊಟ್ಟೆ. ನೋಡಲು ಇದು ಮೊಟ್ಟೆಯಂತೆ ಕಾಣಿಸೋದಿಲ್ಲ, ಆದ್ರೆ ಈ ಮೊಟ್ಟೆಯಿಂದ ಹಾರ್ನ್ಡ್ ಶಾರ್ಕ್ ಮರಿ ಹೊರಬರುತ್ತೆ. ಒಂದು ಜಾಗದಲ್ಲಿ ಮೊಟ್ಟೆ ಇಟ್ಟ ನಂತರ ಶಾರ್ಕ್ ಆ ಮೊಟ್ಟೆಯನ್ನ ಬಾಯಲ್ಲಿ ಹಿಡಿದುಕೊಂಡು ಸಮುದ್ರದ ತಳಭಾಗದಲ್ಲಿರುವ ಕಲ್ಲುಗಳ ನಡುವೆ ಬಚ್ಚಿಡುತ್ತೆ. ಬೇರೆ ಯಾವುದೇ ಶಿಕಾರಿಯ ಕಣ್ಣು ಅದರ ಮೇಲೆ ಬೀಳಬಾರದು ಅಂತ. ಈ ಶಾರ್ಕ್ ಅನ್ನೋದು ಮೊಟ್ಟೆಯಿಂದ ತನ್ನ ಮರಿ ಹೊರಬರುವವರೆಗೂ ಕಾಯೋದಿಲ್ಲ, ಮೊಟ್ಟೆಯನ್ನ ಬಿಟ್ಟು ಹೊರಟೋಗುತ್ತೆ. ಮರಿ ಹೊರಬಂದಾಗ ಅದು ತನ್ನ ಆರೈಕೆಯನ್ನು ತಾನೇ ಮಾಡಿಕೊಳ್ಳಬೇಕಾಗುತ್ತೆ. ಹಾರ್ನ್ಡ್ ಶಾರ್ಕ್ ಮೊಟ್ಟೆ ಸಮುದ್ರದ ಆಳದಲ್ಲಿ ಸಿಗುವುದರಿಂದ ಇದನ್ನು ನೋಡುವುದು ತುಂಬಾನೇ ಕಷ್ಟ. ನಂಬರ್ 3 ಅಮೆರಿಕನ್ ರಾಬಿನ್ ಮೊಟ್ಟೆಗಳು. ಕಂದು ಬಣ್ಣದ ರೆಕ್ಕೆಗಳು, ಬಿಳಿ ಹೊಟ್ಟೆ ಮತ್ತು ಕುತ್ತಿಗೆ ಹತ್ತಿರ ಕಿತ್ತಳೆ ಬಣ್ಣ. ಈ ರೂಪದಲ್ಲಿ ಈ ಹಕ್ಕಿ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ಈ ಹಕ್ಕಿ ಎಷ್ಟು ಸುಂದರವಾಗಿದೆಯೋ ಇದರ ಮೊಟ್ಟೆಗಳು ಅದಕ್ಕಿಂತ ಹೆಚ್ಚು ಸುಂದರವಾಗಿರುತ್ತೆ. ಈ ಹಕ್ಕಿಯ ಮೊಟ್ಟೆಯ ಬಣ್ಣ ನೀಲಿಯಾಗಿರುತ್ತೆ. ಹೆಣ್ಣು ರಾಬಿನ್ ಹಕ್ಕಿ ದಿನಕ್ಕೆ 1 ಮೊಟ್ಟೆ ಇಡುತ್ತೆ ಮತ್ತು ಹೀಗೆ 4ರಿಂದ 5 ದಿನಗಳ ಕಾಲ ಮಾಡುತ್ತೆ. ಎಲ್ಲಾ ಮೊಟ್ಟೆಗಳನ್ನು ಇಟ್ಟ ನಂತರ ಅವುಗಳಿಂದ ಮರಿಗಳು ಹೊರಬರಲು 12ರಿಂದ 16 ದಿನಗಳ ಸಮಯ ಬೇಕಾಗುತ್ತೆ. ವಿಶೇಷವೇನೆಂದ್ರೆ ಎಲ್ಲಾ ಮೊಟ್ಟೆಗಳಿಂದ ಮರಿಗಳು ಒಂದೇ ಬಾರಿಗೆ ಹೊರಬರೋದಿಲ್ಲ. ಮೊಟ್ಟೆಗಳನ್ನ ಯಾವ ಕ್ರಮದಲ್ಲಿ ಇಡಲಾಗಿತ್ತೋ ಅದೇ ಕ್ರಮದಲ್ಲಿ ಹೊರಬರುತ್ತೆ. ಈ ಹಕ್ಕಿಯ ಒಂದು ಮೊಟ್ಟೆ 2ರಿಂದ 3 ಸೆಂಟಿಮೀಟರ್ ಉದ್ದವಿರುತ್ತೆ. ಹಕ್ಕಿಯ ಗಾತ್ರಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ದೊಡ್ಡದೇ ಸರಿ. ನಂಬರ್ 2 ಜಾವ್ ಫಿಶ್ ಮೊಟ್ಟೆಗಳು. ಈ ಮೀನು ಮೊಟ್ಟೆ ಇಡುವ ರೀತಿ ಬಹಳ ವಿಚಿತ್ರವಾಗಿದೆ. ಈ ಮೀನು ಒಂದೇ ಬಾರಿಗೆ 200ರಿಂದ 300 ಮೊಟ್ಟೆಗಳನ್ನು ಇಡಬಲ್ಲದು. ಆದ್ರೆ ವಿಶೇಷವೇನೆಂದ್ರೆ ಹೆಣ್ಣು ಮೀನು ಮೊಟ್ಟೆ ಇಟ್ಟ ತಕ್ಷಣ ಗಂಡು ಮೀನು ಆ ಮೊಟ್ಟೆಗಳನ್ನ ತನ್ನ ಬಾಯಲ್ಲಿ ಇಟ್ಕೊಳ್ಳುತ್ತೆ. ಮರಿಗಳು ಹೊರಬರೋವರೆಗೂ ಅದು ಬಾಯಲ್ಲಿ ಇಟ್ಕೊಂಡಿರುತ್ತೆ. ಅಂದರೆ ಒಂದು ಮೀನಿನ ಬಾಯಲ್ಲಿ ಒಂದೇ ಬಾರಿಗೆ ಸುಮಾರು 200ರಿಂದ 300 ಮೊಟ್ಟೆಗಳಿರುತ್ತೆ. ಈಗ ಮೊಟ್ಟೆಗಳು ಹೊರಬರುವವರೆಗೆ ಈ ಮೀನು ಆಹಾರ ಹೇಗೆ ತಿನ್ನುತ್ತದೆ ಎಂದು ನೀವು ಯೋಚಿಸ್ತಾ ಇರಬಹುದು. ಮರಿಗಳು ಹೊರಬರುವವರೆಗೂ ಈ ಮೀನು ಏನನ್ನು ತಿನ್ನೋದಿಲ್ಲ. ಎಲ್ಲಾ ಮರಿಗಳು ಹೊರಬರುವವರೆಗೂ ಅದು ಉಪವಾಸ ಇರಲೇಬೇಕು. ನಿಜಕ್ಕೂ ಇದು ಅದ್ಭುತ. ಪೋಷಕರಾಗಿರುವುದು ಸುಲಭವಲ್ಲ ಎಂದು ಯಾರು ಸರಿಯಾಗಿ ಹೇಳಿದ್ದಾರೆ. ನಂಬರ್ 1 ಜೇನುನೊಣದ ಮೊಟ್ಟೆಗಳು. ಜೇನುನೊಣದ ಬಗ್ಗೆ ಎಲ್ಲರಿಗೂ ತಿಳಿದಿದೆ, ಆದ್ರೆ ಜೇನುನೊಣಗಳ ಮೊಟ್ಟೆ ಇಡುವ ಕೆಲಸವನ್ನ ಕೇವಲ ರಾಜರಾಣಿ ಜೇನು ಮಾತ್ರ ಮಾಡುತ್ತದೆ ಎಂಬುದು ಕೆಲವೇ ಜನರಿಗೆ ತಿಳಿದಿದೆ. ರಾಣಿ ಜೇನುನೊಣದ ಜನನವು ಇತರ ನೊಣಗಳಂತೆಯೇ ಆಗುತ್ತೆ, ಆದ್ರೆ ಇದರ ಗಾತ್ರ ಸಾಮಾನ್ಯ ನೊಣಗಳಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಒಂದು ಜೇನುಗೂಡಿನಲ್ಲಿ ಕೇವಲ ಒಂದೇ ರಾಣಿ ಜೇನುನೊಣವಿರುತ್ತೆ. ರಾಣಿ ಜೇನುನೊಣ ಹುಟ್ಟಿದ 12 ದಿನಗಳ ನಂತರ ಪ್ರಾಯಕ್ಕೆ ಬರುತ್ತೆ ಮತ್ತು ಈ ಸಮಯದಲ್ಲಿ ಅದು 7 ಗಂಡು ಜೇನುನೊಣಗಳೊಂದಿಗೆ ಸಂಪರ್ಕ ಬೆಳೆಸುತ್ತೆ. ರಾಣಿ ನೊಣ ತನ್ನ ಇಡೀ ಜೀವಿತಾವಧಿಯಲ್ಲಿ ಕೇವಲ ಒಮ್ಮೆ ಮಾತ್ರ ಹೀಗೆ ಮಾಡುತ್ತೆ. ಇದರ ನಂತರ ರಾಣಿ ನೊಣ ಪ್ರತಿದಿನ ಸುಮಾರು 1000ರಿಂದ 1500 ಮೊಟ್ಟೆಗಳನ್ನು ಇಡುತ್ತೆ ಮತ್ತು ಈ ಪ್ರಕ್ರಿಯೆಯು ಸುಮಾರು 2 ವರ್ಷಗಳ ಕಾಲ ನಡೆಯುತ್ತೆ. ಜೇನುಗೂಡಿನ ಪ್ರತಿಯೊಂದು ರಂಧ್ರದಲ್ಲೂ ಒಂದೊಂದು ಮೊಟ್ಟೆ ಇರುತ್ತೆ. ಅವುಗಳಿಂದ ನೊಣಗಳು ಹೊರಬರುತ್ತೆ. ಇವು ಪ್ರಪಂಚದ ಅಂತಹ ವಿಚಿತ್ರ ಮೊಟ್ಟೆಗಳಾಗಿದ್ದು ಇವುಗಳ ಬಗ್ಗೆ ನೀವು ಇಂದಿಗಿಂತ ಮುಂಚೆ ಕೇಳಿರೋದಕ್ಕಿಲ್ಲ. ಆದ್ರೆ ಈ ಮೊಟ್ಟೆಗಳ ಬಗ್ಗೆ ತಿಳಿದು ನಿಮ್ಮ ಜ್ಞಾನ ಖಂಡಿತವಾಗಿ ಹೆಚ್ಚಾಗಿರುತ್ತೆ. ಹೀಗೆ ಪ್ರಪಂಚದಲ್ಲಿ ಅನೇಕ ವಿಷಯಗಳಿವೆ, ಅವುಗಳ ಬಗ್ಗೆ ಬಹುಶಃ ನಿಮ್ಗೆ ತಿಳಿದಿಲ್ಲ. ಆದ್ರೆ ನಾವು ಆ ಎಲ್ಲಾ ರೋಚಕ ಸಂಗತಿಗಳನ್ನ ನಿಮ್ಗೆ ತಲುಪಿಸಲು
ಉಳಿಸಲು ಸಂಪೂರ್ಣವಾಗಿ ಪ್ರಯತ್ನಿಸ್ತೀವಿ. ನಿಮ್ಗೆ ಇಂದಿನ ವಿಡಿಯೋ ಹೇಗನಿಸ್ತು ಎಂದು ನಮ್ಗೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ಹಾಗೆಯೇ ವಿಡಿಯೋವನ್ನ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.